ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಡೇ 1 ಮೋಟೋ ವ್ಲಾಗು. ಮತ್ತು ಇವತ್ತು ಮೋಟೋ ವ್ಲಾಗೆ ಮಾಡ್ತಾಯಿದ್ದೀನಿ. ಇವತ್ತು ಜೋಗ್ ಫಾಲ್ಸ್ ಮತ್ತು ಇನ್ನೊಂದಿದೆ ಟೆಂಪಲ್, ಅದು ಬಳೆ ಪದ್ಮಾವತಿ ಅಂತ, ಅಲ್ಲಿಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀನಿ. ಆಲ್ರೆಡಿ 11:40 ಟೈಮ್. ಈಗ ಇಲ್ಲಿ ತುಂಬ ಪ್ಲೇಸ್ ಇದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ, ಬಟ್ ಬಿಸಿಲು ಒಂದು ಹಿಂಸೆ. ಬಟ್ ಆಗ 3 ದಿವಸಕ್ಕೆ ಒಂಥರ ಈ ಸತಿ ಬೇಜಾರಾಗ್ತಾಯಿದೆ ಇರೋಕ್ಕೊಂಥರ. ಅಂದರೆ ಇಲ್ಲಿ ಯಾವುದು ಆ ಥರ ಪ್ರಾಬ್ಲಮ್ ಇಲ್ಲ ಇರೋಕ್ಕೆ, ಬಟ್ ಈಗ ಬಿಸಿಲು ವೆದರ್ ಬೇರೆ. ಬಟ್ ಬೇಜಾರಾಗ್ತಿರೋತ್ತಿಗೆ ಬಂದೆ. ಬಟ್ ಆ ಬೇಜಾರು 3 ದಿವಸ ಕಮ್ಮಿ ಇತ್ತು. ಪ್ರತಿಯೊಬ್ಬರಿಗೂ ಬೇಜಾರು ಇದ್ದೇ ಇರ್ತದೆ ಕೆಲವೊಂದು ವಿಚಾರಗಳಲ್ಲಿ. ಹಾಗೆ ಕಮ್ಮಿ ಆಗಿಲ್ಲ, ಬೇಜಾರಾಗ್ಕೊಂಡೇನೆ. ನಾನು ಸ್ವಲ್ಪ ಬೇಜಾರಾಗ್ತಿತ್ತು. ಸೊ ಇವತ್ತು ಒಂದು ರೌಂಡ್ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಬನ್ನಿ. ಒಬ್ಬನೇ ಹೋಗ್ತಾಯಿಲ್ಲ, ಸೇಮ್ ಜಾತ್ರೆಗೆ ಭೂಮಿಕಾ ನಾನು ಹೋಗಿದ್ವಲ್ಲ, ಅವಳು ನಾನು ಹೋಗ್ತಾಯಿದ್ವಿ. ಅವಳಿಗೆ ಈ ಕಡೆ ಗೊತ್ತಿರೋದು. ಬೇರೆ ನನ್ನ ತಮ್ಮ ಲೆಕ್ಕನೇ. ಅವ್ನು ಇದ್ದಿದ್ರೆ ಅವ್ನು ಕರ್ಕೋಗೋದಿತ್ತು, ಬಟ್ ಅವ್ನು ಕೆಲ್ಸಕ್ಕೆ ಹೋಗೋದ್ರಿಂದ ಇವಳು ನಾನೇ ಹೋಗಬೇಕು. ಸೊ ಬನ್ನಿ ಹೋಗಿ ಬರೋಣ. ಫನ್ನಿ ಕಂಟೆಂಟ್ ಶೂಟ್ ಮಾಡೋಣ ಅಂದ್ಕೊಂಡೆ, ಯಾಕೋ ಆ ಕಡೆ ತಲೆ ಓಡ್ಸೋಕ್ಕೆ ಆಗ್ತಾಯಿಲ್ಲ ಫನ್ನಿ ಕಂಟೆಂಟ್ ಮಾಡಲಿಕ್ಕೆ. ಎಲ್ಲ ಒಂದು ಕಡೆ ಸ್ಟಕ್ ಆಗಿದ್ದೀನಿ ಅನ್ನಿಸ್ತಾ ಇದೆಯಾ ಅಥವಾ ಏನು ಗೊತ್ತಾಗ್ತಾಯಿಲ್ಲ. ಆಲೋಚನೆಗಳಿಗೆ ಆಗೋದೆಲ್ಲ ಆಗೋ ಟೈಮಿಗೆ ಆಗುತ್ತೆ ಅನ್ಬೋದು, ಬಟ್ ಮನುಷ್ಯ ಅಂದಮೇಲೆ ಇಷ್ಟು ಬೇಕು ಟೈಮ್ ಎಲ್ಲದಕ್ಕಲ್ಲ. ಬನ್ನಿ ಹೋಗೋಣ. ಅವಳು ಬರಬೇಕು. ಅವಳು ಎಷ್ಟೊತ್ತು ಬರ್ತಾರೋ ಗೊತ್ತಿದೆ. ಇಲ್ಲಿಂದ ಹೋಗ್ಬೇಕು. ಈಗ ಚೈನಾ ಗೇಟ್ ಇದೆ. ಚೈನಾ ಗೇಟ್ ಆದಮೇಲೆ ಜೋಗ್ ಫಾಲ್ಸು. ಮೊದಲು ಬಳೆ ಪದ್ಮಾವತಿಗೆ ಹೋಗಿ ಬಂದು ಅಲ್ಲಿಂದ ಜೋಗ್ ಫಾಲ್ಸಿಗೆ ಹೋಗ್ಬಿಟ್ಟು ನೋಡ್ಕೊಬರೋಣ. ಅಲ್ಲೇ ನೀರಿರಲ್ಲ, ಬಟ್ ಹೋಗ್ತಿದ್ದೀವಲ್ಲ, ಹೋಗಿ ನೋಡ್ಕೊಬರಂತಾಳೆ. ಏನಂತೀರ? ರೋಡ್ ತುಂಬ ಬರೀ ಮಂಗಗಳೇ ಇವತ್ತು. ಮರಿಗಳು ತುಂಬ. ಅಯ್ಯಪ್ಪ, ಮರಿಗಳೇ. ಹಾಂ ನೋಡಲಿ. ಹಾಂ ಸುಮ್ಕೋ. ಎಲ್ಲ ರೋಡ್ ತುಂಬ ಇದ್ದು, ನಾ ಗೋಪುರ ಆನ್ ಮಾಡಿರಲಿಲ್ಲ. ಹತ್ರಕ್ಕೆ ಬರೋ ಹೊತ್ತಿಗೆ ಎಲ್ಲ ಹತ್ಕೊಬಿಟ್ಟು ಆನ್ ಮಾಡಿದೆ. ಆವಾಗಲೇ ಹೋಗೋದು ಬಾಳಿಕೆಲ್ಲ. ರೋಡ್ ತುಂಬ ಇದ್ದು, ಹಂಗೆ ರೋಡಿಗೆ ಬರಂಗೆ ಮುಂದೆಲ್ಲ ಇರೋದಲ್ಲ, ಹಂಗೆಲ್ಲ ರೋಡಿಗೆ ಬರಬಾರ್ದು. ಅದು ಹೆಂಗೆ ಬರ್ತವೆ? ಏನಾದ್ರು ಫುಡ್ ಹಾಕ್ತಾರೆ. ಇಲ್ಲಿ ಫುಡ್ ಹಾಕೋಕ್ಕೂ ಏನು ಅಷ್ಟೊಂದು ಚಾರ್ಮಡಿಗೆ ಆಡ್ತಾರ ಅಲ್ಲ, ಬಟ್ ಜೋಗ್ ಹೋಗೋರು ಹೋಗ್ತಾ ಇರ್ತಾರೆ. ಬಟ್ ಎಂಡ್ ಆಫ್ ದ ಡೇ ನಾವು ತಿರುಗಾಡಿ ನಾರ್ಮಲ್ ರೋಡ್ ಅನ್ಸಿರ್ಬೇಕು ಅನ್ಸುತ್ತೆ ಇಲ್ಲಿ. ಬನ್ನಿ ಹೋಣ. ಇನ್ನೇನು ಚೈನಾ ಗೇಟ್ ಬರುತ್ತೆ. ಚೈನಾ ಗೇಟ್ ಮಳೆಗಾಲದಲ್ಲಿ ನೋಡಬೇಕು. ಇನ್ನು ಜೋಗ 8 ಕಿಲೋಮೀಟ್ರ್ ಇದೆ. ಜೋಗ ಆಮೇಲೆ ಬರ್ತಾ ಕೊನೆಗೆ ಮಾಡ್ಕೊ ಬರೋಣ. ಏನು ಬಿಸಿಲಲ್ಲೇನು ಹರಿತಾ ಇರಲ್ಲ ನೀರು. ಚೂರು ಹರಿತಾ ಇರ್ಬೋದು, ಅಥವಾ ಬತ್ತೋಗಿರೋ ಸೀಸನ್ ಇಲ್ಲ. ರೀಸನ್ನು ಬತ್ತೋಗೋ ಕಾರಣನೂ ಇಲ್ಲ, ಯಾವಾಗಲೂ ಹರಿತಾನೆ ಇರುತ್ತೆ. ನೋಡೋ ಬನ್ನಿ. ಯಾರು ನಿಂಗ? ಇಲ್ಲ, ನಾನು ಹೆಂಗೆ ಕೇಳ್ತೈತೆ ನನಗೂ ಗೊತ್ತಿಲ್ಲ. ಮೇಲ್ಗಡೆ ವೈಸರ್ ತೆಗ್ದಿದ್ದೀನಲ್ಲ, ಆಡಿಯೋ ಕ್ಯಾಪ್ಚರ್ ಆಗ್ತೈತೆ ಏನು ಒಂದೂ ಗೊತ್ತಿಲ್ಲ ನನಗೆ. ಶಿವಮೊಗ್ಗ ಅಂದರೆ ಅಸಲಿ ಶಿವಮೊಗ್ಗ, ನಾರ್ಮಲ್ ಮಲೆನಾಡು ಅಂತಾರೆ. ಬಟ್ ಏನಪ್ಪ ನನಗೆ ಆ ಫೀಲ್ ಆಗೋಲ್ಲ. ಕಾಣ್ಬೋದು ಬೆಟ್ಟ ಗುಡ್ಡಗಳು, ಬಟ್ ಇಲ್ಲಿ ಕರ್ವಿ ರೋಡ್ ಅಥವಾ ಡೀಪಾಗಿ ಕೆಳಗಡೆ ಹೋಗೋದು, ಅಂದರೆ ಸಮುದ್ರದ ಮಟ್ಟದ ಕೆಳಗಡೆ. ಹಾಂ 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 ಹೌದು. ಕಾರ್ಗೆಲ್ಲ ಹೋಗೋದು ಬೇಡ ಅಂತ ಎಂತ ಹೇಳಕ್ಕೆ ಹೋದೆ. ಹಾಂ, ಇಲ್ಲಿ 1 ಅವರ್ ಹೋಗ್ಬೋದು ಅಂತ ಬಂದೆ. ಬಟ್ ಈ ಬಿಸಿಲಲ್ಲಿ 1 ಅವರ್ ನನಗೆ ಯಾಕೋ ಕಂಫರ್ಟ್ ಅನ್ನಿಸ್ತಿಲ್ಲ. ಇಲ್ಲಾಂದರೆ 1 ಅವರ್ ಹೋಗ್ಬೋದಿತ್ತು. ಬಂತು ಇನ್ನೇನು ಚೈನಾ ಗೇಟ್. ಬೆಳಕಿನ ನಾಡು ಅಂತ ಕರೀತಾರೆ. ಜೋಗದಿಂದ ಕರೆಂಟ್ ಉತ್ಪತ್ತಿ ಮಾಡಿ. ಲಾಸ್ಟ್ ಟೈಮ್ ಬಂದಾಗ ಮೊಬೈಲೆಲ್ಲ ಹಿಡಿದಿದ್ದೆ. ಬಟ್ ನೋಡಿ, ಇದೇ ಚೈನಾ ಗೇಟ್. ಇದೆಲ್ಲ ಮದುವೆ ಫೋಟೋ ಶೂಟ್ ಮಾಡ್ತಾರೆ. ಮಳೆಗಾಲದಲ್ಲಿ ಚೆಂದ. ಇಲ್ಲೆಲ್ಲ ತುಂಬ ಬರಿತಾ ಇರ್ಬೇಕಾರೆ ಮಳ್ಳು ಹೊಡಿತಾವ್ರಲ್ವ, ಮಳ್ಳೆ ಮರಳು ಮಳ್ಳಲ್ಲ, ಇವೆಲ್ಲ ಫೋಟೋ ಶೂಟ್ ಮಾಡಿಸ್ತಾರೆ. ಸಖತ್ತಾಗಿರುತ್ತೆ. ಮಳೆಗಾಲದಲ್ಲಿ ಹಿಂಗೆ ನೀರು ಹರಿಬೇಕಾದ್ರೆ ಈ ಕಡೆಗೆ ಫಾಗ್ ಥರ ಬರುತ್ತಾ, ನೆಕ್ಸ್ಟ್ ಲೆವೆಲ್ಲ ಫೀಲ್. ಇದೆಲ್ಲ ಸೀದಾ ಹೋಗಿ ಜೋಗ್ ಫಾಲ್ಸಿಗೆ ಸೇರೋದು ನೀರು. ಅದಕ್ಕೆ ಜೋಗ್ ಇದು ಹೆಂಗೆ ಗೇರ್ಸಪ್ಪ ನೋಡಿ. ಇದು ಆ ಕಡೆ ಇರೋದು ಲಿಂಗನಮಕ್ಕಿ ಡ್ಯಾಮಿಂದ. ಯಾವ ಮೂವಿ? ಬಾನಿಗೆ ಬಣ್ಣ ಹಚ್ಚ. ಹಾಂ ನೋಡಿಲ್ಲ. ಆಮೇಲೆ ಬೆಲ್ಬಾಟ ಮೂವಿ ಸ್ಪಾಟು ಇಲ್ಲೇ ಇರೋದು. ತಗೋಬೇಕಲ್ಲ ಐಟಮು. ಜೋಗದಲ್ಲಿ ಸಿಗುತ್ತಾ? ಹಂಗೆ ಜೋಗಿ ಹೋಗೋಣ. ಸರಿ, ಹಿಂಗೆ ಹೋದರೆ ಕಾರ್ಗಲ್, ಹಿಂಗೆ ಹೋದ್ರೆ ಜೋಗ್ ಫಾಲ್ಸ್. ಹಿಂಗೆ ಹೋಗಿ ಕಾರ್ಗಲ್ಲಿ ಹೋಗ್ಬೋದು, ಬಟ್ ಸ್ಟ್ರೈಟ್ ಹೋಗೋಣ ಬನ್ನಿ. ಹೆಂಗೆ ಬರ್ತಾನೆ ನೋಡ್ಗುರು. ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಇಲ್ಲೆಲ್ಲ.
ಮಳೆಗಾಲದಲ್ಲಿ ಇನ್ನು ಯಾವ ಮಟ್ಟಿಗೆ ಕಾಣ್ಬಾರ್ದು, ಫುಲ್ ಗ್ರೀನರಿ. ಆ ಥರ ಬರೋಣ ಬಿಡು ನೆಕ್ಸ್ಟ್ ಟೈಮ್ ಮಳೆಗಾಲದಲ್ಲಿ ಎಕ್ಸಾಮ್ ನಡೀತಾ ಇರುತ್ತೆ, ನೋಡೋಣ ಆಗ ಹೆಂಗಿದೆ ನನ್ನ ಮನಸ್ಥಿತಿ ಅದ್ರ ಮೇಲೆ ಬರೋದು ಬಿಡೋದು. ಬಟ್ ಇತ್ತೀಚೆಗೆ ಬೈಕ್ ಇಸ್ ಕಂಫರ್ಟ್, ಎಲ್ಲಿ ಬೇಕಾದ್ರಲ್ಲಿ ಹೋಗ್ಬೋದು, ಬಟ್ ಕಾರ್ ಇಸ್ ಮೋರ್ ಕಂಫರ್ಟ್. ಕಾರ್ ಆದರೆ ಮಳೆಗಾಲದಲ್ಲಿ ಸೇಫ್ಟಿ ಅಂದರೆ ಮಳೆಯಲ್ಲಿ ರೈನ್ ಕೋಟ್ ಹಾಕೊಂಡು ಬೈಕಲ್ಲಿ ಜರ್ನಿ ಮಾಡ್ಬೋದು, ಬಟ್ ಎಂಡ್ ಆಫ್ ದ ಡೇ ಕಾರ್ ಇಸ್ ಬೆಟರ್ ಅನ್ಸುತ್ತೆ ನನಗೆ. ಬೈಕ್ ಅಂತ ತೊಯ್ತಾ ಇದ್ದೀನಿ ಅಂತಲ್ಲ, ಬೈಕಿಗೆ ಬೈಕಾದ ಅಡ್ವಾಂಟೇಜಸ್ ಇದೆ, ಕಾರಿಗೆ ಕಾರ್ದೇ ಆದ ಅಡ್ವಾಂಟೇಜಸ್ ಇದೆ. ಫುಲ್ ಕಂಪ್ಲೀಟು ಹೊಸ ರೋಡ್ ಮಾಡಿಬಿಟ್ಟು ಇಲ್ಲ ಅಂತೂ ಜೋಗ ಇನ್ನು 2 ಕಿಲೋಮೀಟ್ರ್ ಇದೆ. ಮಳೆಗಾಲದಲ್ಲಿ ಹಂಗೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ಥರ ಇಲ್ಲಿ ಮಳೆ ಹನಿತಾ ಇರ್ಬೋದು, ಈ ಗ್ರೀನರಿ, ಇನ್ನು ರೋಡ್ ಮೇಲೆ ನೀರು ಹನಿತಾ ಇರೋದು, ಅದು ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ನೀರಕ್ಕೆ ಹೂವಿಗೆ ಮೀರಿದ್ದು ಅಂತಾರಲ್ಲ ಆ ಥರ. ಹಂಗಂತ ಊಹೆ ಮಾಡ್ಕೊಳಕ್ಕಾಗಲ್ಲ ಅಂತಲ್ಲ, ಬಟ್ ಎಂಡ್ ಆಫ್ ದ ಡೇ ಆ ಟೈಮಲ್ಲಿ ಆ ಫೀಲ್ ಮಾಡಿದಾಗಲೇ ಅದಕ್ಕೆ ವ್ಯಾಲ್ಯೂ ಅಲ್ವಾ. ಇನ್ನೇನು 1 ಕಿಲೋಮೀಟ್ರ್ ಅಷ್ಟೇ ಅಂದ್ಕೊಳ್ಳಿ. ಈ ಕಡೆ ಒಂದು ಬೋಟಿಂಗ್ ಬರುತ್ತೆ ರೈಟ್ ಸೈಡು, ಅಲ್ಲೊಂದು ತೂಗು ಸೇತುವೆ. ಹೊಸತಿ ಹೋದಾಗ ಹೋಗಿದ್ವಲ್ಲ, ಇವೆಲ್ಲ ಹೆಂಗೆ ಮಾಡ್ಕೊಂಡಿದ್ದಾರೆ ಅಂದರೆ ಈ ಕಡೆಯಿಂದ ನಡ್ಕೊ ಅಲ್ಲಿ ಹೋಗ್ತಿಂದೆ ಆ ಸ್ಟೆಪ್ಸು ದಟ್ ವಾಸ್ ಇಲ್ಲ ನೋಡಿ. ಈ ಥರ ನೆಟ್ಕೊ ಹೋಗೋದೇ ಚೆನ್ನಾಗಿತ್ತು ಜಾಗ ಮಳೆಗಾಲದಲ್ಲಿ. ಈ ಮನೆಯೆಲ್ಲ ರಿಪೇರಿ ಮಾಡಿಸಿದ್ರೆ ಇಲ್ಲ ಇದೇ ಟೈಪಲ್ಲಿ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಿಸಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಬಾಯಿಗೆ ಬರಲ್ಲ. ಕನ್ಸ್ಟ್ರಕ್ಷನ್ ಇಸ್ರೇಲ್ ಪೆಂಟಕೋಸ್ಟಲ್ ಚರ್ಚ್. ಐ ಡೋಂಟ್ ನೋ ಹೌ ಟು ಪ್ರೊನೌನ್ಸ್ ಪ್ರಾಪರ್ಲಿ. 1 ಕಿಲೋಮೀಟ್ರ್ ಮೇಲೆ ಬಂದ್ವಿ ಅಪ್ಪ, 1 ಕಿಲೋಮೀಟ್ರ್ ಮೇಲೆ ಬಂದಾಯಿತು. ಇದೆ ಬೆಲ್ ಬಾಟಮ್ ಮೂವಿ ಬಸ್ ಸ್ಟ್ಯಾಂಡ್, ರಿಷಬ್ ಶೆಟ್ಟಿ ಅವ್ರದ್ದು. ಇದು ಟೆಂಪಲ್ ಅಲ್ಲಿ ಮುಂದೆ ತಾನೆ. ಮಳೆಗಾಲದಲ್ಲಿ ಮತ್ತಿನ್ನೊಂದು ಸತಿ ಬರೋಂಥ ಅವಾಗ ಗೋಪುರ ಆಫ್ ಮಾಡೋದೇ ಬೇಡ. 8 ಕಿಲೋಮೀಟ್ರ್ ಮೇಲೆ ಇದೆ. ಹಾಂ, ಇದು ಚೋರ್ ಬಜಾರ್ ಅಂತ ಐತೆ, ಚೋರ್ ಬಜಾರ್ ಅಂತ ಐತಾ, ಗಾಂಧಿ ಬಜಾರ್ ಅಂತ ಐತಾ? ಹಾಂ, ಚೋರ್ ಅಂತ ಐತೆ, ಏನಂತ ಐತೆ ಅದೇ ಬಾಳೆ ಪದ್ಮಾವತಿ ದೇವಸ್ಥಾನ. ಬಟ್ ಇದೊಂದು ಒಳ್ಳೆ ವೆಲ್ ಪ್ಲಾನೆಡ್ ಥರ. ಏನು ಇಲ್ಲಿ ಸಿಗಲ್ಲ, ಇಲ್ಲಿ ಡೋನಲ್ಲಿ ಸಿಗುತ್ತಾ? ಮತ್ತು ಅಲ್ಲೇ ನೋಡೋಣ ಅಂತೀಯ? ಸಿಕ್ಕಿಲ್ಲ ಅಂದರೆ ಮತ್ತೆ ಬರಬೇಕು, ಪಕ್ಕ ಇರುತ್ತೆ. ಇಲ್ಲಾಂದರೆ ಮತ್ತೆ ಬಂತು ಅವಾಗ ಬಿಡು ಏನಾಯ್ತದೆ ಅಲ್ವಾ. ಇದು ಈ ಸ್ಟ್ರೆಚ್ ಏನಿದೆ ಜೋಗ ಡೌನ್ ಇಳಿತಾ ಇರ್ಬೇಕಾದ್ರೆ ಇದೆಲ್ಲ ವೆಲ್ ಪ್ಲಾನೆಡ್ ಸಿಟಿ ಥರ ಇದೆ, ವೆಲ್ ಪ್ಲಾನೆಡ್ ಟೌನ್. ಲಿಟ್ರಲಿ ಐ ಲವ್ ದಿಸ್ ಪ್ಲೇಸ್. ಏನು ಮಳೆಗಾಲದಲ್ಲೇ ನನಗೆ ತುಂಬ ಇಷ್ಟ ಈ ಕಡೆ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಅಂದರೆ ಇವೆಲ್ಲ ಕ್ವಾರ್ಟರ್ಸ್ ಇರಬೇಕಲ್ವ, ಇವೆಲ್ಲ ಕ್ವಾರ್ಟರ್ಸ್ ಅನಿಸುತ್ತೆ. ಬಾಳೆ ಪದ್ಮಾವತಿ ವಿಶೇಷತೆ ಏನಂದರೆ ನನಗೆ ಜಸ್ಟ್ ಲಿಟ್ಲಿ ಬಿಟ್ಟು ಗೊತ್ತಿರೋದಷ್ಟೇ. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ನೀವೇನೇ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು ಪೂಜೆ ಮಾಡಿಸಿ ಬಳೆನ ಅರ್ಪಣೆ ಕೊಡೋದು ದೇವರಿಗೆ ಅಷ್ಟೇ. ಆವಾಗ ನಿಮ್ಮ ಈಡೇರ್ತ ಆದಮೇಲೆ ಕೊಡಿ ಅಥವಾ ಮುಂಚೆನಾದರೂ ಕೊಡಿ. ಬಟ್ ಇದ್ರ ವಿಶೇಷತೆ. ಬಳೆ ಪದ್ಮಾವತಿ ಅಂತ ಹೆಸರಿಗೆ ಇರೋದೆ ಅದಕ್ಕೆ. ಬಳೆನ ನಿಮ್ಮ ಏನು ಕೋರಿಕೆ ಮೇರೆಗೆ ಅದಾದ ನಂತರ ತಂದು ಕೊಡ್ತಕ್ಕಂಥದ್ದು ಅಷ್ಟೇ. ನೋಡಿ ಇವೆಲ್ಲ ಹೆಂಗಿದೆ ವೆಲ್ ಪ್ಲಾನ್ ಮಾಡೋದು. ನನಗೆ ಹಿಂಗೆ ಸಿಟಿ ಭಾಳ ಇಷ್ಟ. ಇವೆಲ್ಲ ಪ್ರಾಪರ್ ಸ್ಕೆಚ್ ಅಂದರೆ ಇಲ್ಲೆಲ್ಲ ಜೋಗ ವರ್ಕರ್ಸ್ ಇದ್ದಾರಲ್ಲ ಅದ್ರ ಮೇಲೆ ಮಾಡಿರತಕ್ಕಂಥದ್ದು. ಒಂದು ಸತಿ ಬಂದಿದೆ ಇಲ್ಲಿಗೆ ಇವರ ಆಂಟಿ ಮಗನ ಜೊತೆ. ನೋಡಿ ಬಸ್ ನಿಲ್ದಾಣ ಶರಾವತಿ ಜೋಗ್ ಫಾಲ್ಸ್, ಕರ್ನಾಟಕ ವಿದ್ಯುತ್ ನಿಗಮ ನಿಯತ, KPC ಇವೆಲ್ಲ ಅವ್ರದ್ದೇ ಪ್ಲ್ಯಾನ್ ಹಂಗಾರೆ. ಇದು ಇಲ್ಲೆಲ್ಲ ಕರೆಂಟ್ ಉತ್ಪತ್ತಿ ಅದು ಇದು ಎವ್ರಿಥಿಂಗ್. ಜೋಗ ಕಾರ್ಗಲ್ಲೆಲ್ಲ ಅದೇ KPC ಫೇಮಸ್. ಇಲ್ಲಿ ಇಂಥ ಜಾಗ ಬಿಟ್ಬಿಟ್ಟು ಬೇರೆ ಕಡೆಗೆ ಹೋಗಕ್ಕೆ ಮನಸ್ಸು ಆಗೋಲ್ಲ. ಕೋಟಿ ಕೊಡ್ತೀನಿ ಅಂದರೆ ಬೆಂಗಳೂರಿಗೆ ಹೋಗಿ ಬದುಕಲ್ಲ. ಇಂಥ ಜಾಗದಲ್ಲಿ ಒಳ್ಳೆ ಲೊಕೇಶನಲ್ಲಿ ಈ ಥರ ಇದ್ಬಿಟ್ರೆ ಎವ್ರಿಥಿಂಗ್ ಇಸ್ ಪ್ರೀ ಪ್ಲ್ಯಾನರ್ ಥರ ಇದೆ. ಯಾಕಂದರೆ ಏನು ಹೇಳೋಣ ಅಂತ ಅದೇ ಮರ್ತೋಯ್ತಲ್ಲ. ನೋಡಿ ಎಲ್ಲ ಲೊಕೇಶನ್ ಹೆಂಗಿದೆ, ರೋಡ್ಗಳು ಎಷ್ಟು ಚೆನ್ನಾಗಿ ಮಾಡಿಕೊಟ್ಟವ್ರೆ. SBI ಬ್ಯಾಂಕು ಇದೆ, ಆಸ್ಪತ್ರೆನೂ ಮೇಲಿದೆ, ಸ್ಕೂಲು ಕಾಲೇಜೆಲ್ಲ ಇದೆ. ಬಟ್ ಹೇಳಿ ಮಾಡಿಸ್ದಂಗಿದೆ. ಇದೆಲ್ಲ ಕ್ರಿಕೆಟ್ ಆಡ್ತಾಯಿದ್ದಾರೆ ಅಂದರೆ ರೆಡಿ ಮಾಡಿಕ್ಕಿದ್ದಾರೆ, ಇನ್ನೂ ಆಡ್ತಾಯಿಲ್ಲ. ವೆಲ್ ಪ್ಲ್ಯಾನೆಡ್ ಸಿಟಿ. ಮೇ ಬಿ. ನೋಡಿ ಎಷ್ಟು ಚೆನ್ನಾಗಿ ಪಾರ್ಕ್ ಎಲ್ಲ ಮಾಡಿದ್ದಾರೆ. ಇವೆಲ್ಲ ನೋಡಿದರೆ ಒಂದು ಟೈಮ್ಸ್ ಇವೆಲ್ಲ ಒಟ್ಟೋದು ಬಿಡುತ್ತೆ. ಎಲ್ಲ ಕಡೆನೂ ಈ ಥರ ಮಾಡ್ಬೋದಲ್ಲ. ಹಾಂ, ಬಳೆ ಸಿಗುತ್ತಾ? ಮತ್ತೆ ಎಲ್ಲಿಲ್ಲ ಅಲ್ಲ. ನೋಡಿ ಎಷ್ಟು ಬಸ್ ಸ್ಟ್ಯಾಂಡ್ ಇದೆ. ಶರಾವತಿ ಯೋಜನಾ ಪ್ರದೇಶ ಜೋಗ.
ಇಲ್ಲಿ ಸರಿ ಸರಿ ನೋಡಿ ಎಲ್ಲರೂ. ನಿಜವಾಗ್ಲೂ ಈ ಥರ ಪ್ಲೇಸ್ ಅಂದರೆ ಭಾಳ ತುಂಬ ಮನಸ್ಸಿಗೆ ಹತ್ರ ನೋಡಿ. ಜಾತ್ರೆ ಇದೆ 12/13ಕ್ಕೆ ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನ. ಬಟ್ ಅರಸಲ್ಲಿ ನನಗೆ ಹೋಗೋಕ್ಕೆ ಎಲ್ಲೂ ಇಷ್ಟ ಆಗಲ್ಲ. ಬಟ್ ಒಬ್ಬರು ಎಲ್ಲರೂ ಹೇಳೋದೇನೆಂದರೆ ಯಾವಾಗ ಜನಗಳಿರ್ತಾರೆ ಅಥವಾ ಎಕ್ಸಾಂಪಲ್ ರಾಘವೇಂದ್ರನ ವಾರನೇ ತಗೊಳ್ಳಿ, ಅದ್ರ ತಕ್ಕನಾಗಿ ಗುರುವಾರನೇ ಹೋಗ್ಬೇಕಂತ ಅವ್ರು ಹೇಳೋದು. हिंदी नहीं, हिंदी नहीं. इंग्लिश आती है? हाँ इंग्लिश थोड़ा थोड़ा. यू राइडर मैन? या यस. ब्लॉगर? हाँ या. You come to Sagar? Yeah. Please. Now I don't go. I going after 2 days. After 2 days? Yeah. 2 दिन के बाद आप सागर जाओगे? Yeah. I am coming to my relations home. ठीक यार. हाँ. Okay. I want to Sagar. Yeah. But not vehicle. Yeah. That is problem. Vehicle is Yeah. very small. I don't know. I am the new one here. I am not proper. So your floors Means motor vlog like blogger, your floors channel. channel CM Tech is Kannada channel. अच्छा कनाडा चैनल. हाँ. क्या बात है. How many subscriber? 1000 plus. 1000. Yeah. अरे क्या बात है. लगेगा भाई. ಥ್ಯಾಂಕ್ ಯು. ಅವ್ರು ಯಾರೋ ಬಂದು ಸಾಗರ ಹೋಗ್ಬೇಕಂದ್ರು. ನಾನು ಈಗಲೇ ಸಾಗರ ಹೋಗಲ್ಲ ಅಂದೆ. ಇಲ್ಲಾಂದರೆ ಕರ್ಕೊಂಡು ಹೋಗ್ಬೋದು. ನಾನು ಬಂದಿರೋದು ಇವ್ರ ಮನೆಗಲ್ಲ. ಸೊ ಏನು ಹೇಳ್ತಾ ಇದ್ದೆ, ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಜನ ಇದ್ದಷ್ಟು ದೇವರು ಆ್ಯಕ್ಟಿವ್ ಆಗಿರೋ ದೇವ್ರ ಅನ್ನೋದಕ್ಕಿಂತ ಆ ಮೂಮೆಂಟ್ ಎಂತ ಸಾಗರ ಹೋಗ್ಬೇಕು ಅಂತ ಕೇಳ್ತಾ ಇದ್ದಾವೆ. 100 ಇಸ್ಕೊಂಡ ಸಾಕಾ? ಎಷ್ಟಾಯ್ತು ಈಗ ಪೇಮೆಂಟ್ ಮಾಡೋಕೆ ನನಗೆ? ನಾನು ಕೊಡ್ತಾ ಇರೋದು ನಾನು ಪೇಮೆಂಟ್ ಮಾಡ್ಬೇಕು. ಬಾ ಆಮೇಲೆ ಕೊಡ್ತೀನಿ. ಹತ್ತು ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ನಾನು ಎಂತ ಮಾಡ್ಬೇಕಂದ್ರೆ ಇದು KPC ಅವ್ರದ್ದು. ಇದರೊಳಗೆ ನಿಮ್ಗೆ ಕರ್ಕೋಗಾರು ಕಾಲೇಜಿಗೆ. KPCನ KPTC ಅಲ್ಲ ಮತ್ತು KPC ಅಂತ ಸಾಯ್ತೀರಾ? ಗಣಪತಿ ದೇವಸ್ಥಾನ ಇದೆ ಅಷ್ಟೇ. KPCL T ಇಲ್ಲ L. 9 ಕಿಲೋಮೀಟ್ರ್ ತೋರಿಸ್ತೈತೆ, ಇಲ್ಲಿ 7 ಕಿಲೋಮೀಟ್ರ್ ತೋರಿಸ್ತೈತೆ. ಇಲ್ಲ ಅಲ್ಲಿ 9 ತೋರಿಸ್ತೈತೆ, ಮ್ಯಾಪ್ 7 ತೋರಿಸ್ತೈತೆ. ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಇಲ್ಲಿ ನಾವು ಅಷ್ಟು ವ್ಲಾಗ್ ಮಾಡಬಾರ್ದು. ಐ ಥಿಂಕ್ ದೇರ್ ಇಸ್ ನೋ ಎನಿ ರಿಸ್ಟ್ರಿಕ್ಷನ್ ಬೋರ್ಡ್ಸ್ ಯಾರು ಹಾಗಾಗಿ ಮಾಡ್ತಾಯಿದ್ದೀನಿ. ಏನು ಹೇಳ್ತಾಯಿದ್ದೆ, ಅದರ ದೇವಸ್ಥಾನಕ್ಕೆ ಹೋದಾಗ ಸ್ಪೆಷಲ್ ಇಲ್ಲೇ ಕೆಲ್ಸಕ್ಕೆ ಹೋಗಿದ್ದು ಒಳಗಡೆ ಅವನು. ದೇರ್ ಇಸ್ ನೋ ಎಂತ ಹೇಳ್ತಾಯಿದ್ದೆ. ಹಾಂ ಇಲ್ಲಿ 7 ಕಿಲೋಮೀಟ್ರ್ ಇದು ಏನು. ಹಾಂ ಓದಲಿಲ್ಲ ಅನ್ನೋದಕ್ಕಿಂತ ಅದೇನೋ ಮಾಡೋಕ್ಕಲ್ಲ, ಹಣೆ ಬರ್ದಲ್ಲ ಆಗೋದು ಎಂತ ಹೇಳ್ತಾಯಿದ್ದೆ. ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಸ್ಪೆಷಲ್ ಡೇ ಯಾವತ್ತಿರುತ್ತೆ ಅವತ್ತು ಹೋದಾಗ ಮಾತ್ರ ಅಂತ ಎಲ್ಲ ಅದೇನೋ ಹೇಳೋದಂಗೆ. ಬಟ್ ನನಗೇನಪ್ಪ ಸ್ಪೆಷಲ್ ಡೇ ಡಸ್ ನಾಟ್ ಮ್ಯಾಟರ್. ಯಾವಾಗ ನಿನಗೆ ಹೋಗ್ಬೇಕನ್ಸುತ್ತೆ. ನಾನು ಈ ಥರ ಥಿಂಕ್ ಮಾಡ್ತೀನಿ. ಬಟ್ ಎಂಡ್ ಆಫ್ ದ ಡೇ ನಾನು ಅವತ್ತು ಯಾರೋ ಕೇಳಿದ್ದಕ್ಕೆ ಪೂಜೆ ಮಾಡಿ ಈಗ ಗುರುವಾರ ರಾಘವೇಂದ್ರಂಗೆ ಹೋಗ್ಬೇಕಂತಾರೆ, ಹೋಗ್ತೀನಿ ಇಲ್ಲ ಅಂತ ಹೇಳಲ್ಲ. ಬಟ್ ಅವತ್ತು ಪವರ್ಫುಲ್ ಜಾಸ್ತಿ ಅಂತ ಹೇಳ್ತಾರೆ. ಬಟ್ ಎಂಡ್ ಆಫ್ ದ ಡೇ ನಾನು ಅದನ್ನ ಸಮ್ಟೈಮ್ಸ್ ಬಿಲೀವ್ ಮಾಡಲ್ಲ. ಹಾಂ ಸಮ್ಟೈಮ್ಸ್ ಗುರುವಾರನೇ ಹೋಗ್ಬೇಕು ರಾಘವೇಂದ್ರಂಗೆ ಅಂತ ಏನಿಲ್ಲ, ಹೋಗ್ಬೇಕು. ಎಸ್ ಯಾವಾಗ ಸಮ್ಟೈಮ್ಸ್ ನಿನಗೆ ಹೋಗ್ಬೇಕು ಅನ್ಸ್ತಾಗ, ಬಾಕಿ ಅಂತ ನೀನು ಯಾವಾಗ ಹೋಗ್ಬೇಕು ಅನ್ಸುತ್ತೆ ಅವಾಗ ಹೋಗು. ನಾನು ಬೇಕಾದ್ರೆ ಆರೆಲ್ಲ ಹೋಗ್ತೀನಿ, ರಶ್ ಇದ್ದಾಗ ನಾನು ಹೋಗಲ್ಲ. ಏನಪ್ಪ ನನಗೆ ಈಗ ನೋಡಿ, ಇವತ್ತು ಇನ್ನೊಂದು 2 ದಿವಸ ಇದ್ದಿದ್ರೆ ಇವತ್ತು ಎಷ್ಟು ತಾರೀಕು? ಹಾಂ 10. ನಾಳೆ ನಾಡಿದ್ದು ಜಾತ್ರೆ ಪ್ರಿಪ್ರೇಷನ್ ಆಗ್ತಾ ಇರ್ತದೆ. ಬಟ್ ಜಾತ್ರೆ ದಿವಸ ನಾನು ಯಾಕೆ ಹೋಗಲ್ಲ ಅಂದರೆ ನನಗೆ ಕಣ್ ತುಂಬ ನೋಡೋಕ್ಕಾಗಲ್ಲ. ಅವತ್ತೇನೋ ಅವತ್ತು ಅಲಂಕಾರ ಮಾಡ್ಬೋದು, ಅದಿಲ್ಲ ಅಂತ ನಾನು ಹೇಳಲ್ಲ. ಹಾಂ ಇದ್ಯಾವ್ದು ಈ ಥರ ನೀಲಿ ಮ್ಯಾಪ್ ತೋರಿಸ್ತೈತೆ. ಚೋರ್ ಬಜಾರ್ ಅಲ್ಲ ಕಣೆ, ಅದು ಜೋಗ ಬಜಾರ್ ಅಂತ ಇರೋದು. ಆಗಿಂದ ನೀನು ನೋಡಿದ್ ಗಾಂಧಿ ಬಜಾರ್ ಅಂತೀಯ? ನೋಡಿಲ್ಲ. ಕಣೆ ಕೇರ್ ಕಾಣೆ ಇಲ್ಲ ಕೆಲ್ಸಕ್ಕೆ ಹೋಗೋದ ಎಲ್ಲರೂ.
ನಾನು ಇಷ್ಟು ದಿನದವರೆಗೂ ನಿಮ್ಮ ಈ ರೀಜನಲ್ಲಿ ನೋಡಿರತಕ್ಕಂಥ ಬೆಸ್ಟ್ ಪ್ಲೇಸ್ ಅಂದರೆ ಅದೇ. ಹೌದಾ? ಹ್ಞೂ ಇಲ್ಲೆಲ್ಲ ಇನ್ನು ಹ್ಞೂ ಈಗೇನು ಆ ಸೈಡ್ ನೋಡ್ತಿದ್ರೆ ಆ ಕಡೆ ಜೋಗ್ ಫಾಲ್ಸ್ ಬರ್ತದೆ. ಇದು ನಾವು ಜೋಗ್ ಫಾಲ್ಸಿಂದ ಡೌನ್ ಹೋಗ್ತಾ ಇರೋದಲ್ವೇ. ಆಮೇಲೆ ಬರ್ತಾ ಹೋಗೋದಂತ ಇಲ್ಲ, ಅಲ್ಲ ಸುಮ್ಮನೆ ಇನ್ನೆಂಥದ್ದು ಇಲ್ಲಿ ಪ್ಲೇಸ್ ಒಂದು ಸ್ವಲ್ಪ ಚೆನ್ನಾಗಿದೆ. ಬಟ್ ರೆಕಾರ್ಡ್ ಮಾಡೋಕ್ಕಲ್ಲ, ಇದು ರೆಸ್ಟ್ರಿಕ್ಟೆಡ್ ಏರಿಯಾ. ಯಾಕಂದರೆ ಗಾಡಿ ನಂಬರೆಲ್ಲ ಎಂಟ್ರಿ ಮಾಡ್ಕೊಂಡ್ರು. ಸೊ ನಾನು ನಾಳೆ ಮೊಬೈಲ್ ಬಿಟ್ಟು ಬಂದು ಅದರೊಳಗೆ ಇರೋ ಡಾಕ್ಯುಮೆಂಟ್ ಎಲ್ಲ ವಾಟ ಇದ್ದು ಬೇರೆ ಏನೊಂದು ಗೊತ್ತಿಲ್ಲ, ಹೆಂಗೆ ಹೋಗ್ಬೇಕಂತ ಗೊತ್ತಿಲ್ಲ. ಒಡಂಬೈಲು ರಶ್ರೀ ಹೋಗ್ಬೇಕು. ಹೇಳೋದು ಒಡಂಬೈಲ್ ಚೆನ್ನಾಗಿದೆ ಅಂತ, ಬಟ್ ಎಂಡ್ ಆಫ್ ದ ಡೇ ನೋಡೋಣ. ಆದರೆ ಒಂದು ಚೂರು ಮಾತ್ರ ರೆಕಾರ್ಡ್ ಮಾಡ್ತೀನಿ, ಅದರ್ವೈಸ್ ಐ ಡೋಂಟ್ ರೆಕಾರ್ಡ್ ಬಿಕಾಸ್ ಇಲ್ಲೆಲ್ಲ ರಿಸ್ಟ್ರಿಕ್ಟೆಡ್ ಏರಿಯಾದಿಂದ ಸುಮ್ಮನೆ. ಒಡಂಬೈಲ್ ಓಡಿಸ್ಬೋದು ಬಾರೆ. ಕರೆಕ್ಟಾಗಿ ಕೂತ್ಕೊಳ್ಳವ ನೀನು ರಾಣಿ, ಕರೆಕ್ಟಾಗಿ ಕೂತ್ಕೊಳ್ಳ ಅಂದೆ. ಜೋಗ್ ಫಾಲ್ಸ್ ಸರ್ ಹರಿತೈತೆ ಬಟ್ ಕಾಣ್ತಾ ಇಲ್ಲ. ಇಲ್ಲಿ ಒಂದು ಕ್ಲಿಯರ್ ವ್ಯೂ ಇಲ್ಲ. ಕ್ಲಿಯರ್ ವ್ಯೂ ಇದ್ದಿದ್ರೆ ನೋಡ್ಬೋದಿತ್ತು. ಏನು ಸಾಕ ಕಾಣ್ತಾಯಿದೆ ಗೊತ್ತಾ, ರೈಟ್ ಸೈಡು ಫುಲ್ ವೈಡಾಗಿ ಓಪನ್ ಆಗಿದೆ. ಬಟ್ ಇಲ್ಲಿ ಮರಗಳ ಅಡ್ಡ. ಯಪ್ಪ ಇಲ್ಲಿವರೆಗೂ ರೋಡ್ಗಳು ವೇಸ್ಟೆಡ್ ಅಂದ್ಕೊಳ್ಳಿ. ಅಂದ್ಲು ಇರೋದು 8 ಕಿಲೋಮೀಟ್ರ್, ಹೋಗೋದಕ್ಕೆ ಅರ್ಧ ಗಂಟೆ ಬೇಕು ಅಂತ. ಏನಕ್ಕೆ ಅಂತ ಈಗ ಗೊತ್ತಾಯ್ತೈತೆ. ಇಲ್ಲಿ ಹಿಂಗೆ ಕಾಣ್ತಾ ಇರ್ಬೋದು, ಹೆವಿ ಇದೈತೆ. ಅವ್ಳು ಕೂರಿಸ್ಕೊಂಡು ನೋಡಿ ಚೆನ್ನಾಗಿ ವೈಡಾಗಿ ಓಪನ್ ಆಗಿ. ನೋಡೋಣ ಇಳಿಸಿ ಬೇಡ ಅಲ್ವಾ? ಏನೇ ಜೋಗ್ ಫಾಲ್ಸ್ ಹೋಯ್ತು, ಬಟ್ ಬರ್ತಾ ನೋಡೋಣ ಬನ್ನಿ. ಈಗ ಹೋಗೋಣ ಮೊದಲು. ಜನ ಗುರು ಇಲ್ಲ ಅಂತ ಮಾಡಿದ್ದೆ, ಎಷ್ಟೊಂದು ಚೆನ್ನಾಗಿದೆ. ಹಾಂ ಇದಾ ಟೆಂಪಲ್ಲು ಶ್ರೀ ಬಳೆಪ. ಇನ್ನೊಳೆ ಇದ್ದಿದ್ದಂಗೆ ಐತಲ್ಲೇ. ಎಲ್ಲಿ ಪಾರ್ಕಿಂಗ್ ಮಾಡೋದು? ಹಾಂ ಪಕ್ಕ ಐಶ್ವರ ಅಲ್ಲಿ ಮೇಲೆ ಬೈಕ್ ಕಾರೆಲ್ಲ ನಿಲ್ಸವ್ರಲ್ಲ. ಅಯ್ಯೋ ತುಂಬ ಜನ ಅವರೇ ಗುರು, ನಾನು ಇಲ್ಲ ಅಂತ ಮಾಡಿದ್ದೆ. ಮತ್ತಿದೆ ಅಂತ ಕನ್ವೆನ್ಷನ್ ಅಲ್ಲ ಅಲ್ಲಿ ನಿಲ್ಸವ್ರಲ್ಲ. ಹೇಳಿ ನನ್ನ ಮೊಬೈಲು ತಗೋ, ಬಿದ್ದಿದ್ದದು ತಗೋ ಮೊಬೈಲ. ಸರಿ ಹೆವಿ ಜನ ಇದ್ದಾರೆ ಗುರು. ಮತ್ತು ನಾಳೆ ನಾಡಿದ್ದು ಬೇರೆ ಜಾತ್ರೆ ಅಲ್ವಾ, ನೋಡ್ಬೇಕು ಅಂತ ಹಿಡ್ಕೋಬೇಕು ಕೈಯಲ್ಲಿ. ಇಲ್ಲಾಂದರೆ ಹೆಲ್ಮೆಟ್ ಅವಶ್ಯಕತೆ ಇದೆ, ಅಲ್ಲಿ ಇಟ್ಟು ಬರೋಕ್ಕಾಗಲ್ಲ. ಶುಡಂಬೈಲ್ ಚಪ್ ಐ ನೆವರ್ ಎಕ್ಸ್ಪೆಕ್ಟೆಡ್ ಲೈಕ್ ದಿಸ್. ಏನೋ ಒಂದು ಕಾಡು ಮಧ್ಯೆ ಒಂದು ಸಿಂಪಲ್ ದೇವಸ್ಥಾನ ಇರುತ್ತೆ, ಆ ಕಡೆ ಈ ಕಡೆ ಮರೆ. ನಾನು ಹೆಂಗೆ ಅಂದ್ಕೊಂಡಿದ್ದೆ ಗೊತ್ತಾ, ಎಂಥ ವೀಡಿಯೋನ ಮಾಡಲ್ಲ ಏಕೆ ನಿನ್ನಲ್ಲಿ ಮತ್ತೆ ಕಳಿಸ್ಕೊಳ್ಳೋದ್ರದ್ನೇ. ನಾನು ಹೆಂಗೆ ಅಂದ್ಕೊಂಡಿದ್ದೆ ಅಂದರೆ ಫುಲ್ಲು ಪ್ಲೇಯಿಂಗ್ ಗ್ರೌಂಡು, ಸಣ್ಣ ದೇವಸ್ಥಾನ, ಫುಲ್ ಮರ ಇರುತ್ತೆ, ಬಯಲಿರುತ್ತೆ ಅಂತ ಬಂದು ಇದು ನೋಡಿದ್ರೆ ಇಷ್ಟು ದೊಡ್ಡದು. ನೆವರ್ ಅಸಂಪ್ಷನ್ ಅಂತಾರೆ ಅದಕ್ಕೆ. ಅಲ್ಲೂ ತುಂಬ ರಶ್ ಐತಪ್ಪ, ಚೆನ್ನಾಗಿದೆ. ಎಲ್ಲ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದಾರೆ, ಅದಕ್ಕೆ ಮಾಡ್ತಾಯಿಲ್ಲ. ಸೊ ಸುಮ್ಮನೆ ಲೈನಲ್ಲಿ ನಿಂತಿದ್ವಿ. ಹೆಣ್ಣು ಕಾಯಿಗೆಲ್ಲ ಲೈನಲ್ಲಿ ನಿಲ್ಲಂಗಿರಲ್ಲ, ಬರೀ ಬಳೆ ಸಮರ್ಪಣೆಗೆ. ಈಗ ಇಲ್ಲಿ ಹೋಗ್ಬೇಕು ಬನ್ನಿ.